And ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸೆಲ್ಫ್ ಗಿಫ್ಟ್ ಈ ವೈರಲ್ ಸೇಫ್ಟಿ ಪಿನ್ ಕ್ಲಿಪ್ 2-in-1 ಬೂಟ್ಸ್ ಆಕ್ಚುಲಿ ಇದು. ಸೊ ಈಗ ನನ್ನ ಫ್ರೆಂಡ್ಸ್ ಹೆಂಗ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ನಾನು ಯಾವಾಗ್ಲೂ ಜಾಸ್ತಿ ಏನು ಪರ್ಚೇಸ್ ಮಾಡಲ್ಲ, ಬರ್ಡೇ ಅಂತ ಬಂದಾಗ ಸ್ವಲ್ಪ ಎಲ್ಲ ಪರ್ಚೇಸ್ ಮಾಡ್ತೀನಿ. ಇದನ್ನ ಆಕ್ಚುಲಿ ನಾನು ನನ್ನ ಬರ್ಡೇ ಡಿನ್ನರ್ಗೆ ಹಾಕೊಂಡಿದ್ದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್ ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ಆ್ಯಂಡ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸೆಲ್ಫ್ ಗಿಫ್ಟ್. ಐ ನೋ ತುಂಬ ಗಿಫ್ಟ್ಸ್ ಆಗೋಯ್ತು ಅಂತ. ಟು ಡಿಫೆಂಡ್ ಮೈ ಸೆಲ್ಫ್, ನನಗೆ ಗೊತ್ತಿರಲಿಲ್ಲ ನನ್ನ ಸಿಸ್ಟರ್ಸ್ ಇಷ್ಟು 28 ಗಿಫ್ಟ್ಸ್ ನನಗೆ ನನ್ನ ಬರ್ಡೇ ಗಿಫ್ಟ್ ಮಾಡ್ತಾರೆ ಅಂತ. ಸೊ ನಾನು ಯಾವಾಗಲೂ ಜಾಸ್ತಿ ಏನು ಪರ್ಚೇಸ್ ಮಾಡಲ್ಲ, ಬರ್ಡೇ ಅಂತ ಬಂದಾಗ ಸ್ವಲ್ಪ ಎಲ್ಲ ಪರ್ಚೇಸ್ ಮಾಡ್ತೀನಿ. ಸೊ ಐ ಬಾಟ್ so many things and I would love to share it with you guys. ಸೊ ಒಂದೊಂದಾಗೆ ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡ್ಕೊಂಡು ಬಂದಿನಿ. ನನ್ನ ಫಸ್ಟ್ ಪರ್ಚೇಸ್ ಬಂದ್ಬಿಟ್ಟು ಈ ದೊಡ್ಡ ಪ್ಯಾಕೇಜು. ಇದು ಬಂದ್ಬಿಟ್ಟು ಬೂಟ್ಸು. ಆ್ಯಕ್ಚುಲಿ ನಾನು ಇದನ್ನು ತೊಗೋಬೇಕು ಅಂತ ಹೇಳ್ಬಿಟ್ಟು ಕಾರ್ಟಲ್ಲಿ ಇಟ್ಟು ವೇಟ್ ಮಾಡ್ತಾ ಇದ್ದೆ, ಏನಾದರೂ ಒಕೇಶನ್ ಬರಲಿ ಪರ್ಚೇಸ್ ಮಾಡೋಣ ಅಂತ. ನಾನು ನಾರ್ಮಲಾಗಿ ಏನು ಮಾಡ್ತೀನಿ ಅಂದರೆ, ಏನೋ ಒಕೇಶನ್ ಇಲ್ಲದೆ ಏನಾದರೂ ಪರ್ಚೇಸ್ ಮಾಡಿದ್ರೆ ರಿಗ್ರೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಲೈಕ್ ಏನಕ್ಕೆ ಪರ್ಚೇಸ್ ಮಾಡಿದೆ, ವೇಸ್ಟ್ ಮಾಡಿಬಿಟ್ನಾ ಅಂತೆಲ್ಲ ಥಿಂಕಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಒಕೇಶನ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೆ. ಆ್ಯಂಡ್ ನನ್ನ ಬರ್ಡೇ ಈಸ್ ದ ಬ್ಯೂಟಿಫುಲ್ ಆ್ಯಂಡ್ ದ ಬೆಸ್ಟ್ ಅಂತ ನನಗನ್ನಿಸ್ತು. ಸೊ ಅದಕ್ಕೆ ನನ್ನ ಬರ್ಡೇಗೆ ಅಂತ ಹೇಳಿ ಈ ಬೂಟ್ಸ್ನ ನಾನು ಪರ್ಚೇಸ್ ಮಾಡಿದೆ. ಸೊ ಬರ್ಡೇ ಆಗಿರೋದ್ರಿಂದ ನನ್ನ ಮೇಲೆ ನಾನೇ ಇನ್ವೆಸ್ಟ್ ಮಾಡ್ಕೊತೀನಲ್ವ, ಸೊ ನಂಗೆ ಅಷ್ಟೇನು ಗಿಲ್ಟ್ ಫೀಲ್ ಆಗಲ್ಲ. ಬರ್ಡೇ ಅಲ್ವಾ ಪರ್ಚೇಸ್ ಮಾಡಿದೆ ಅನ್ನೋದೇ ನನ್ನ ತಲೆಯಲ್ಲಿರುತ್ತೆ. ಆ್ಯಂಡ್ ಯಾಕೆ ನಾನು ಈ ಬೂಟ್ಸ್ನೇ ಚೂಸ್ ಮಾಡಿದೆ ಅಂತ ಹೇಳ್ತೀನಿ. ಬಿಕಾಸ್ ಇದು ಫುಲ್ಲು ನಾವು ನೀ ಲೆಂತ್ ಬೂಟಾಗಿ ಬೇಕಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ಆ್ಯಂಕಲ್ ಲೆಂತ್ ಬೂಟಾಗಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ನೀ ಲೆಂತ್ ಬೂಟಾಗಿ ಕೂಡ ನಾವು ಯೂಸ್ ಮಾಡ್ಬೋದು. 2-in-1 ಬೂಟ್ಸ್ ಆ್ಯಕ್ಚುಲಿ ಇದು. ಸೊ ನಾನು ಜಸ್ಟ್ ಅದೊಂದನ್ನೇ ಸಪ್ರೇಟಾಗಿ ಬೈ ಮಾಡಿದ್ರೆ ಡಬಲ್ ಕಾಸ್ಟು ಆಗುತ್ತೆ. ಆ್ಯಂಡ್ ಅಗೇನ್ ಒಂದೇ ಅಂದರೆ ಸ್ಟೋರೇಜ್ ಕೂಡ ಫಿಲ್ ಆಗುತ್ತೆ ಅಲ್ವಾ. ಸೊ ಒಂದೇ ಒಂದು ಬೂಟು ಎರಡು ಪರ್ಪಸ್ನ ಸರ್ವ್ ಮಾಡೋದ್ರಿಂದ ಇಟ್ಸ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ತು. ಆ್ಯಂಡ್ ಇನ್ನೊಂದೇನು ಅಂದರೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಸೂಪರ್ಬ್ ಆಗಿದೆ. ಯು ಗೈಸ್ ಕ್ಯಾನ್ ಸಿ. ಇದರದ್ದು ಬ್ರ್ಯಾಂಡ್ ಬಂದ್ಬಿಟ್ಟು ಯೋಹೋ ಅಂತ ಮಿಂತ್ರಾದಲ್ಲಿದೆ. ಐ ವಿಲ್ ಗಿವ್ ಯು ದ ಲಿಂಕ್ ಗೈಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ವೈರಲ್ ಸೇಫ್ಟಿ ಪಿನ್ ಕ್ಲಿಪ್. ನಿಮಗೆ ಗೊತ್ತಿರೋದು ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗೋಗಿತ್ತು. ಆ್ಯಂಡ್ ನನಗೆ ಯಾವುದೇ ಪೀಸು ಒಂಥರ ಸ್ಟೇಟ್ಮೆಂಟ್ ಪೀಸ್ ಥರ ಇದ್ದರೆ ನನಗೆ ಜಾಸ್ತಿ ಇಷ್ಟ ಆಗಿಬಿಡುತ್ತೆ. ಸೊ ಐ ವಾಸ್ ಸರ್ಚಿಂಗ್ ಎಲ್ಲಿನಾದರೂ ಏನು ಸಿಗುತ್ತೆ, ಎಷ್ಟು ಅಮೌಂಟ್ ಇದೆ ಅಂತೆಲ್ಲ ಸರ್ಚ್ ಮಾಡಬೇಕಾದ್ರೆ ಇಟ್ ವಾಸ್ 2500 ಅಮೆಝಾನಲ್ಲಿ ನನ್ನ ಫಸ್ಟ್ ಸಿಕ್ಕಿದ್ದು. ಆಮೇಲೆ ನನ್ನ ಬೇರೆ ವೆಬ್ಸೈಟಲ್ಲಿ ನೋಡ್ಬೇಕಾದ್ರೆ 3000 4000 ತನಕನೂ ಇತ್ತು. ಬಟ್ ಐ ಜಸ್ಟ್ ಪೇಡ್ ಫಾರ್ ದಿಸ್ 2500 ಅಷ್ಟೇ. ಐ ಆಮ್ ಜಸ್ಟ್ ಕಿಡಿಂಗ್ ಗೈಸ್. ನಾನು ಇದಕ್ಕೆ ಪೇ ಮಾಡೋದು ಜಸ್ಟ್ 250 rupees. ನಾನು ತುಂಬ ಆಗಲೇ ಹೇಳ್ದಾಗೆ ತುಂಬ ಕಡೆ ಸರ್ಚ್ ಮಾಡಿ ನಂಗೆ ಫುಲ್ ಬೇಜಾರಾಗೋಗಿತ್ತು. ಇದೊಂದೇ ಒಂದು ಕ್ಲಿಪ್ಪಿಗೆ ನಾನು 2500 ಕೊಡಬೇಕಾ, ಇನ್ನು ಸ್ವಲ್ಪ ಟ್ರೆಂಡ್ ಎಲ್ಲ ಕಮ್ಮಿ ಆದಮೇಲೆ ಇದ್ರದ್ದು ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಪೇಷನ್ಸ್ ಆಗಿ. ದೆನ್ ನಾನು ಬಿಟ್ಟಿರಲಿಲ್ಲ ಸರ್ಚ್ ಮಾಡೋದಿನ್ನು. ಸರ್ಚ್ ಮಾಡಬೇಕಾದ್ರೆ ನಂಗೆ ಮೀಶೋಲಿ ಇದು ಜಸ್ಟ್ 250 rupees ಸಿಕ್ತು ಗೈಸ್. ನಾನು ನೆಕ್ಸ್ಟ್ ಗಿಫ್ಟ್ ಬಂದುಬಿಟ್ಟು ಈ ಕಾರ್ಸೆಟ್ ಟಾಪ್. ನನಗೆ ಐ ಲವ್ ಕಾರ್ಸೆಟ್ಸ್. ಯಾವ ಥರ ಡಿಫ್ರೆಂಟ್ ಕಾರ್ಸೆಟ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ದಿಸ್ ಕಲರು ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಪ್ಯಾಟರ್ನ್ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಸೊ ಐ ಪರ್ಚೇಸ್ ದಿಸ್. ಆ್ಯಂಡ್ ಇದ್ರ ಜೊತೆ ನಾನು ಹಾಕ್ಕೊಂಡಿರೋ ಈ ಟಾಪ್ನ ಕೂಡ ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ಇದು ಸಿಂಗಲ್ ಟಾಪ್. ಅದನ್ನು ನಾನು ಜಸ್ಟ್ ವೈಟ್ ಕಲರ್ ಶರ್ಟ್ ಜೊತೆ ಸ್ಟೈಲ್ ಮಾಡಿದ್ದೀನಿ. ಇದು ವೈಟ್ ಕಲರ್ ಶರ್ಟ್ ಅಷ್ಟೇ ಅಲ್ಲದೆ ನೀವು ಇದನ್ನು ಹಾಗೆ ಕೂಡ ಹಾಕ್ಕೋಬೋದು. ಆ್ಯಂಡ್ ಸಾರಿ ಮೇಲೆ ಕೂಡ ನೀವು ಸ್ಟೈಲ್ ಮಾಡ್ಬೋದು. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸ್ಟೈಲ್ ಇಟ್ ವಿತ್ ಸಾರಿ. ಅದನ್ನು ಕೂಡ ಲುಕ್ನ ಕ್ರಿಯೇಟ್ ಮಾಡಿ ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋನ ಹಾಕ್ತೀನಿ. ಆ್ಯಂಡ್ ಇದು ಎರಡನ್ನೂ ನಾನು ತೊಗೊಂಡಿರೋದು ಬಂದ್ಬಿಟ್ಟು ಒಯಾಲಾ ಅಂತ ಒಂದು ಬ್ರ್ಯಾಂಡಿಂದ. ಒಯಾಲಾ ಬ್ರ್ಯಾಂಡಲ್ಲಿ ತುಂಬಾ ಕ್ಯೂಟ್ ಆಗಿರುವಂಥ ಈ ಥರ ಟಾಪ್ಸ್ ಆಗಿರಲಿ, ಇನ್ನೂ ಡಿಫ್ರೆಂಟ್ ಆಗಿರುವಂಥ ಔಟ್ಫಿಟ್ಸ್ ನಿಮಗಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಲೈಕ್ ಕೊರಿಯನ್ ಔಟ್ಫಿಟ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವೇನಾದರೂ ಆ ಒಂದು ವೆಬ್ಸೈಟಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ ನನ್ನ ವಿಡಿಯೋ ನೋಡಿ ಅಂದರೆ ಪ್ಲೀಸ್ ಮೇಕ್ ಶೋರ್ ರಿಟರ್ನ್ ಪಾಲಿಸಿ ಆಗಿರಬಹುದು ಆ್ಯಂಡ್ ಪ್ರೈಸಸ್ ಎಲ್ಲ ಅದನ್ನು ನೋಡ್ಬಿಟ್ಟೆ ನೀವು ಅದನ್ನು ಪರ್ಚೇಸ್ ಮಾಡಿ. ರಿಟರ್ನ್ ಮೇಕ್ ಶೋರ್ ನೀವು ಅದನ್ನ ನೋಡ್ಬಿಟ್ಟೆ ತೊಗೋತಾ ಇದ್ದೀರಾ ಅಂತ. ಬಿಕಾಸ್ ಒಯಾಲಾಲಿ ಎಲ್ಲ ಪ್ರಾಡಕ್ಟ್ ಮೇಲೂ ನಿಮಗೆ ಈಸಿ ರಿಟರ್ನ್ ಆಪ್ಷನ್ ಇರಲ್ಲ. ಸೊ ಕರೆಕ್ಟಾಗಿ ಚೆಕ್ ಮಾಡಿನೇ ಪರ್ಚೇಸ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಕಲೆಕ್ಷನ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಬೈ 2 get 1 ಫ್ರೀನಾ ಅಥವಾ ಬೈ 1 get 1 ಫ್ರೀ ಆಫರಲ್ಲಿ ಪರ್ಚೇಸ್ ಮಾಡಿದ್ರೆ ಗೊತ್ತಿಲ್ಲ. ಆ್ಯಂಡ್ ಇನ್ನೂ ಏನು ಅಂದರೆ ತುಂಬಾ ಆಫರ್ಸ್ ನಡೀತಾ ಇರುತ್ತೆ, ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ಲೈಕ್ 2000 rupees ತೊಗೊಂಡ್ರೆ 1 ಟಾಪ್ ಫ್ರೀ, ಆ ಥರ ಏನೇನೋ ಇನ್ನೂ ಡಿಫ್ರೆಂಟ್ ಆಗಿರೋವಂಥ ಸೇಲ್ಸ್ ನಡೀತಾ ಇರುತ್ತೆ. ಅದನ್ನೆಲ್ಲ ನೋಡಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಗಿಫ್ಟ್ ಬಂದ್ಬಿಟ್ಟು ಈ ಫರ್ಜಿ ಕುರ್ತಾ ಸೆಟ್ನ ನಾನು ಪರ್ಚೇಸ್ ಮಾಡಿದೆ. ದಿಸ್ ಇಸ್ ಸಚ್ ಅ ಕ್ಯೂಟೆಸ್ಟ್ ಒನ್ ಅಂತಾನೆ ಹೇಳ್ಬೋದು. ಕ್ಯಾನ್ ಯು ಗೈಸ್ ಸಿ ದ ಪ್ಯಾಂಟ್? ಈ ಡ್ರೆಸ್ಸಲ್ಲಿ ನನಗೆ ಜಾಸ್ತಿ ಇಷ್ಟ ಆಗಿದೆ ಈ ಪ್ಯಾಂಟು. ಬಿಕಾಸ್ ಇದನ್ನು ಹಾಕ್ಕೊಂಡಾಗೆ ಒಂದು ಶೇಪ್ ಬರುತ್ತೆ ಗಾಯ್ಸ್. ದಟ್ಸ್ ಲೈಕ್ ವಾವ್. ನೀವು ಅನ್ಕೋಬೋದು ಏನು ಡಿಫ್ರೆನ್ಸು, ಪ್ಲಾಜೋ ಪ್ಯಾಂಟ್ ಥರನೇ ಕಾಣಿಸ್ತಾ ಇದೆ. ನೋ, ಇಟ್ಸ್ ನಾಟ್ ಲೈಕ್ ಅ ಪ್ಲಾಜೋ ಪ್ಯಾಂಟ್, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಯಾಂಟ್. ಇನ್ನೊಂದೇನು ಅಂದರೆ ಇನ್ಸ್ಟಾಗ್ರಾಮಲ್ಲಂತೂ ಈ ಫರ್ಜಿ ಕುರ್ತಾಸ್ ಅಂತೂ ತುಂಬಾ ಫೇಮಸ್ ಆಗೋಗಿತ್ತು. ಆ್ಯಂಡ್ ನನ್ನ ಬರ್ಡೇಗೆ ನಾನು ಕೂಡ ಒಂದು ಕುರ್ತಾನ ಸರ್ಚ್ ಮಾಡ್ತಾ ಇದ್ದೆ. ಅಂದರೆ ವೈ ನಾಟ್ ಅಂತ ಹೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ನಾನು ಆ್ಯಕ್ಚುಲಿ ಪ್ಯಾಂಟ್ ಒಂದೇ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಬಟ್ ಕುರ್ತಾದು ಟಾಪು ಕೂಡ ಇಷ್ಟು ಕ್ಯೂಟಾಗಿರೋದನ್ನ ನೋಡಿ ಟಾಪ್ನು ಕೂಡ ನಾನು ಹೋಗ್ಲಿ
ಇರಲಿ 2 ಸೆಟ್ ಬರುತ್ತಲ್ವಾ, ಸೊ ಐ ಕ್ಯಾನ್ ಯೂಸ್ ಇಟ್ ಫಾರ್ ಅ ಮಲ್ಟಿಪರ್ಪಸ್ ಅಂತ ಹೇಳಿ 2 ಐ ಮೀನ್ ಸೆಟ್ನ ನಾನು ಪರ್ಚೇಸ್ ಮಾಡಿದೆ. ಫರ್ಜಿ ಕುರ್ತಾ ಜೊತೆ ಇನ್ನೊಂದು ಕುರ್ತಾನ ನಾನು ಪರ್ಚೇಸ್ ಮಾಡಿದೆ, ದಟ್ ಈಸ್ ದಿಸ್ ಕುರ್ತಾ. ಇನ್ನೊಂದೇನು ಅಂದರೆ ನನ್ನ ಬರ್ಡೇ ದಿವಸ ಟೆಂಪಲ್ಗೆ ಹಾಕೊಂಡು ಹೋಗ್ಬೇಕಾಗಿರೋ ಔಟ್ಫಿಟ್ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆಯಿತು, ಬಿಕಾಸ್ ನನಗೆ ಬೇಕಾಗಿರೋ ಥರ ಮೆಟೀರಿಯಲ್ ಸಿಗಲಿಲ್ಲ. ಅದಕ್ಕೆ ಐ ಹ್ಯಾಸ್ ಟು ಸ್ವಿಚ್ ವಿತ್ ದಿಸ್ ಕುರ್ತಾ. ಬಟ್ ಇಟ್ಸ್ ಓಕೆ. ಬಟ್ ಈ ಕುರ್ತಾಗೂ ಅಷ್ಟೇ ನನಗೆ ತುಂಬಾ ಕಾಂಪ್ಲಿಮೆಂಟ್ ಸಿಕ್ತು ನಿಮ್ಮ ಕಡೆಯಿಂದ. ಐ ರಿಯಲಿ ಲವ್ ದಿಸ್ ಕುರ್ತಾ. ಆ್ಯಂಡ್ ಕಲರು ಕೂಡ ತುಂಬಾ ಕ್ಯೂಟ್ ಆಗಿತ್ತು. ಆ್ಯಂಡ್ ಈ ಕುರ್ತಾನಂತೂ ಆಲ್ಮೋಸ್ಟ್ ಎಷ್ಟೊಂದು ವಿಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರಾ. ಆ್ಯಂಡ್ ಇದನ್ನ ನಾನು ಬರ್ಡೇ ಔಟ್ಫಿಟ್ ಆಗಿ ಚೂಸ್ ಮಾಡಿದೆ. ನೆಕ್ಸ್ಟ್ ಗಿಫ್ಟ್ನ ಪರ್ಚೇಸ್ ಮಾಡಿದ್ದು ಬಂದ್ಬಿಟ್ಟು ಈ ಸ್ಟೇಟ್ಮೆಂಟ್ ಬೆಲ್ಟ್. ಇದ್ರದ್ದು ಬ್ರ್ಯಾಂಡ್ ಬಂದ್ಬಿಟ್ಟು ಹಾಟ್ ಸಾಸ್. HOT ಹಾಟ್ ಸಾಸ್ ಅಲ್ಲ, HAUT ಹಾಟ್ ಸಾಸ್ ಅನ್ಸುತ್ತೆ. ಓಕೆ ಫೈನ್. ಈ ಬೆಲ್ಟು ಯು ಗೈಸ್ ಕ್ಯಾನ್ ಸಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಆ್ಯಂಡ್ ಇನ್ನೊಂದೇನು ಅಂದರೆ ಈ ಥರ ಸ್ಟೇಟ್ಮೆಂಟ್ ಪೀಸಸ್ ಎಲ್ಲದೂ ನಿಮ್ಮ ಔಟ್ಫಿಟ್ಗೆ ಎಕ್ಸ್ಟ್ರಾನೆಸ್ನ ಆ್ಯಡ್ ಮಾಡುತ್ತೆ. ಲೈಕ್ ಇವಾಗಲೇ ನೋಡಿ, ಈ ಔಟ್ಫಿಟ್ಗೆ ನಾನು ಇದನ್ನು ಆ್ಯಡ್ ಮಾಡಿದ್ರೆ ಇಟ್ ಈಸ್ ಗಿವಿಂಗ್ ಸಮಥಿಂಗ್ ಎಕ್ಸ್ಟ್ರಾ, ರೈಟ್? ಆಲ್ರೆಡಿ ಔಟ್ಫಿಟ್ ನಾರ್ಮಲ್ ಆಗಿದೆ, ಸೊ ನಾನು ಏನಾದರೂ ಒಂದು ಸ್ಟೇಟ್ಮೆಂಟ್ ಪೀಸ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಇಟ್ ಗಿವ್ಸ್ ದಟ್ ಎಲಿಗೆನ್ಸ್. ಸೊ ಐ ಲವ್ ಟು ಡೂ ಅ ಸ್ಟೈಲಿಂಗ್ ವಿಡಿಯೋ. ಸೊ ಯಾವುದೇ ಒಂದು ಔಟ್ಫಿಟ್ನೂ ನಾರ್ಮಲ್ ಆಗಿದ್ರೆ ನಾರ್ಮಲ್ ಆಗುತ್ತೆ, ದೇರ್ ಇಸ್ ನೋ ಎಕ್ಸ್ಟ್ರಾನೆಸ್ ಇನ್ ಇಟ್. ಸೊ ಈ ಥರದ್ದು ಏನಾದರೂ ಪೀಸ್ನ ನಾವು ಆ್ಯಡ್ ಮಾಡೋದ್ರಿಂದ ಎಕ್ಸ್ಟ್ರಾನೆಸ್ ಬರುತ್ತೆ. ಸೊ ಅದಕ್ಕೆ ಈ ಥರದ್ದು ಪೀಸಸ್ನ ಕೂಡ ನಾನು ಕಲೆಕ್ಟ್ ಮಾಡಿ ಇಡ್ತಾ ಇದ್ದೀನಿ. ಸೊ ಮಿಂತ್ರದಲ್ಲಿ ಸ್ಕ್ರಾಲ್ ಮಾಡ್ಬೇಕಾದ್ರೆ ಐ ಗಾಟ್ ಟು ಸೇ ದಿಸ್ ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್ ಪೀಸ್ ಅಂತ ನನಗನ್ಸು. ಸೊ ಐ ಪರ್ಚೇಸ್ ದಿಸ್. ಇದೊಂದೇ ಬೆಲ್ಟ್ ಅಲ್ಲ, ಇನ್ನೊಂದಷ್ಟು ಬೆಲ್ಟ್ ನಾನು ಪರ್ಚೇಸ್ ಮಾಡಿದೆ. ಈ ಬೆಲ್ಟ್ ಜೊತೆ ಇನ್ನೊಂದು ಬೆಲ್ಟ್ ನಾನು ಪರ್ಚೇಸ್ ಮಾಡಿದೆ. ಅದು ಬಂದ್ಬಿಟ್ಟು ಬೈ 1 get 1 ಫ್ರೀ ಇತ್ತು, ಸಾಮಾನದಲ್ಲಿ ಆಫರ್ ನಡೀತಾ ಇತ್ತು. ಸೊ ಈ ಬೆಲ್ಟು ಮತ್ತು ಕೋಚ್ದು ಸಿಂಬಲ್ ಇತ್ತು ಗೈಸ್, ಅದನ್ನು ಬೈ ಮಾಡಿದೆ. ಆ್ಯಕ್ಚುಲಿ ನನಗೆ ಅದು ಬೇಡ ಆಗಿತ್ತು, ಬಟ್ ಬೈ 1 get 1 ಫ್ರೀ ಇದ್ದಿದ್ದರಿಂದ ಇದ್ರ ಜೊತೆ ಅದು ಫ್ರೀಯಾಗಿ ಬರ್ತಾ ಇತ್ತು. ಒಂದೇ ಒಂದು ಪ್ರೈಸ್ಗೆ 2 ಬರ್ತಾ ಇದೆ ಅಂತ ಹೇಳಿ ಪರ್ಚೇಸ್ ಮಾಡಿದೆ. ಬಟ್ ಹೋಲ್ ಹೌಸ್ನ ನಾನು ಸರ್ಚ್ ಮಾಡಿದ್ದೀನಿ. ಐ ಡೋಂಟ್ ನೋ ವೇರ್ ಐ ರಿಪ್ಲೇಸ್ ಇಟ್, ಗೊತ್ತಿಲ್ಲ. ಬಟ್ ಕ್ಲೀನ್ ಮಾಡ್ಬೇಕಾದ್ರೆ ಎಲ್ಲಾದರೂ ಸಿಕ್ಕಿದ್ರೆ ಐ ವಿಲ್ ಶೋ ಇಟ್ ಯು ಗೈಸ್. ಆ್ಯಂಡ್ ಇಮೇಜ್ನ ಬೇಕಂದ್ರೆ ಇಲ್ಲೇ ಎಲ್ಲಾದರೂ ಪಿನ್ ಮಾಡಿರ್ತೀನಿ. ಆ್ಯಂಡ್ ಯು ಗೈಸ್ ಕ್ಯಾನ್ ಸಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಯು ಕ್ಯಾನ್ ಸಿ ದ ಬಕ್ಕಲ್ ಈ ಥರ ಇದೆ. ಬಟ್ ಒಂದೇ ಒಂದು ನನಗೆ ಸವನಾ ಬೆಲ್ಟ್ಸಲ್ಲಿ ಏನು ಇಷ್ಟ ಆಗಲ್ಲ ಅಂದರೆ ಬೇಗ ಬೆಂಡ್ ಆಗಿಬಿಡುತ್ತೆ, ಹೆಂಗೆ ಬೇಕೋ ಹಂಗೆ ಬೆಂಡ್ ಆಗಿಬಿಡುತ್ತೆ. ಆ್ಯಂಡ್ ಯು ಗೈಸ್ ಕ್ಯಾನ್ ಸಿ ಆಲ್ಮೋಸ್ಟ್ 1-2 ಸತಿ ಅಷ್ಟೇ ನಾನು ಯೂಸ್ ಮಾಡಿದ್ದೀನಿ, ಆಲ್ಮೋಸ್ಟ್ ಈ ಥರ ಬೆಂಡ್ ಆಗೋಗಿದೆ. ದಟ್ಸ್ ಓನ್ಲಿ ಏನಂತಾರೆ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಬೆಲ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವೆಸ್ಟ್ ಸೈಡ್ ಇಂದ ಈ ಬ್ಯೂಟಿಫುಲ್ ಲಾಂಗ್ ಡ್ರೆಸ್ನ ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ನಾನು ಇದನ್ನು ತೊಗೊಂಡಿದ್ದು ಮೇನ್ ರೀಸನ್ ಬಂದ್ಬಿಟ್ಟು ಏನು ಅಂದರೆ, ನಾನು ಇಷ್ಟೊಂದು ಔಟ್ಫಿಟ್ನ ನನ್ನ ಬರ್ಡೇಗೆ ಅಂತ ಹೇಳ್ಬಿಟ್ಟು ಆನ್ಲೈನಿಂದ ಪರ್ಚೇಸ್ ಮಾಡಿದೆ. ಬಟ್ ಯಾವುದೂ ನನ್ನ ಬರ್ಡೇ ಟೈಮಿಗೆ ಅದಿನ್ನೂ ಬಂದಿರಲಿಲ್ಲ. ಸೊ ನನಗೊಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ವಾಟ್ ಇಫ್ ನನ್ನ ಬರ್ಡೇ ದಿವಸ ಅದು ಬಂದಿಲ್ಲ ಅಂದರೆ ಬಟ್ಟೆ ಇರಲ್ಲ ಏನು ಹಾಕೊಳ್ಳೋಕ್ಕೆ. ಆ್ಯಂಡ್ ಲಾಸ್ಟ್ ಮಿನಿಟಲ್ಲಿ ನಾನು ಹೋಗಿ ವೆಸ್ಟ್ ಸೈಡಲ್ಲಿ ತೊಗೊಂಡು ಬರೋಕ್ಕಾಗಲ್ಲ, ಬಿಕಾಸ್ ವೆಸ್ಟ್ ಸೈಡ್ ಓಪನ್ ಆಗೋದೆ ಆಫ್ಟರ್ 10 o'clock. ಆ್ಯಂಡ್ ಅಂತ ತನಕ ನಾನು ನನ್ನ ನ್ಯೂ ಡ್ರೆಸ್ ಇಲ್ಲದೆ ಇರಬೇಕು ಅಂತೆಲ್ಲ ಥಿಂಕ್ ಮಾಡಿಬಿಟ್ಟು ಫುಲ್ ಹಂಗೆ ವೆಸ್ಟ್ ಸೈಡ್ಗೆ ಹೋಗ್ಬಿಟ್ಟು ಈ ಡ್ರೆಸ್ನ ನಾನು ಪರ್ಚೇಸ್ ಮಾಡಿದೆ. ಐ ರಿಯಲಿ ಲವ್ ಇಟ್. ಆ್ಯಂಡ್ ಯು ಗೈಸ್ ಕ್ಯಾನ್ ಸಿ ಎಷ್ಟು ಚೆನ್ನಾಗಿದೆ. ಇಟ್ಸ್ ಅ ಬ್ಯೂಟಿಫುಲ್ ಕಲರ್ ಅಂತಲೇ ಹೇಳ್ಬೋದು ಗೈಸ್. ಆ್ಯಂಡ್ ಬ್ಯೂಟಿಫುಲ್ ಕಲರ್ ಅಂತಲೇ ಹೇಳ್ಬೋದು. ನಂಗೆ ಜಾಸ್ತಿ ಇಷ್ಟ ಆಗಿದೆ ಏನು ಅಂದರೆ, ಯು ಗೈಸ್ ಕ್ಯಾನ್ ಸಿ ಹಿಯರ್ ಸ್ಮಾಲ್ ಚಿಕ್ಕದು ಫ್ಲವರ್ಸ್ನ ಕೊಟ್ಟಿದ್ದಾರೆ, ಫ್ಲವರ್ ಡಿಟೇಲಿಂಗ್ನ ಕೊಟ್ಟಿದ್ದಾರೆ. ದಟ್ ಈಸ್ ರಿಯಲಿ ಕ್ಯೂಟ್. ಆ್ಯಂಡ್ ಇನ್ನೊಂದೇನು ಅಂದರೆ 2 ಸೈಡು 2 ಪಾಕೆಟ್ಸ್ನ ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ ವೆಸ್ಟ್ ಸೈಡ್ಗೆ ಹೋಗಿ ಸೇಮ್ ಡ್ರೆಸ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ನಾನು ಚಿಕ್ಕ ಸಜೆಷನ್ ಹೇಳ್ತೀನಿ. ಏನು ಅಂದರೆ, ವೇರ್ ಮಾಡಿ ನಿಮ್ಮ ಸೈಜ್ ಕರೆಕ್ಟಾಗಿರೋದನ್ನ ತೊಗೊಂಡು ಬನ್ನಿ. ಯಾಕೆಂದರೆ ನನ್ನ ಸೈಜ್ ಬಂದುಬಿಟ್ಟು ಮೀಡಿಯಮ್, ಬಟ್ ನಾನು ಇದನ್ನು ಪರ್ಚೇಸ್ ಮಾಡಿರೋದು ಎಕ್ಸ್ಟ್ರಾ ಸ್ಮಾಲ್, ಬಿಕಾಸ್ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಇಲ್ಲೆಲ್ಲನೂ ತುಂಬಾ ಲೂಸ್ ಆಗಿದೆ. ನಾನು ಮೀಡಿಯಮ್ನೂ ತೊಗೊಂಡು ಹಾಕೊಂಡು ಟ್ರೈ ಮಾಡಿದೆ, ಬಟ್ ಇಲ್ಲೆಲ್ಲದೂ ಹಾಗೆ ಬಿದ್ದೋಗ್ತಾ ಇದೆ. ಸೊ ಅದಕ್ಕೆ ಸ್ಮಾಲ್ನ ಟ್ರೈ ಮಾಡಿದೆ. ಆಮೇಲೆ ಎಕ್ಸ್ಟ್ರಾ ಸ್ಮಾಲ್ ಅಷ್ಟೇ ನನಗೆ ಫಿಟ್ ಆಗಿತ್ತು. ಸೊ ಅದಕ್ಕೆ ಇದನ್ನ ಪರ್ಚೇಸ್ ಮಾಡಿದೆ. ಇದ್ರ ಜೊತೆ ಇನ್ನೊಂದು ಹೀಲ್ಸ್ನ ಕೂಡ ನಾನು ಬ್ಲ್ಯಾಕ್ ಕಲರ್ ಹೀಲ್ಸ್ನ ವೆಸ್ಟ್ ಸೈಡಿಂದ ಪರ್ಚೇಸ್ ಮಾಡಿದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಕ್ಚುಲಿ ನಾನು ಅದನ್ನ ಎಲ್ಲಿಟ್ಬಿಟ್ಟಿದ್ದೀನೋ ಗೊತ್ತಿಲ್ಲ, ಹುಡುಕಿ ಸಾಕಾಯಿತು, ಟೈಮ್ ಇರಲಿಲ್ಲ, ವಿಡಿಯೋ ಮಾಡೋ ಟೆನ್ಷನ್ ಎಲ್ಲ ಹಾಗೆ ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಅದನ್ನಂತೂ ತುಂಬಾ ಸ್ಟೈಲಿಂಗ್ ವಿಡಿಯೋಸಲ್ಲಿ ನಾನು ಹಾಕೊಂಡಿರ್ತೀನಿ, ನೀವು ಕೂಡ ಅದನ್ನ ನೋಡಿರ್ತೀರಾ. ದಿಸ್ ವಾಸ್ ದ ಬೆಸ್ಟ್ ಹೀಲ್ ಸೋಫಾರ್ ಅಂತಾನೆ ಹೇಳ್ಬೋದು, ಬಿಕಾಸ್ ಸೋಲು ಅಷ್ಟೇ ತುಂಬಾ ಸಾಫ್ಟ್ ಆಗಿತ್ತು. ಇವನ್ ನನ್ನ ಬರ್ಡೇ ದಿವಸ ತುಂಬ ಹೊತ್ತು ನಾನು ಹೀಲ್ಸ್ನ ಹಾಕೊಂಡಿದ್ರು ಕೂಡ ಒಂದೇ ಒಂಚೂರು ಬೈಟ್ ಆಗಿರ್ಬೋದು ಅಥವಾ ಒಂದೇ ಒಂಚೂರು ಲೆಗ್ಸ್ ಪೇನ್ ಆಗಿ ಕೂಡ ಏನೂ ಬಂದಿಲ್ಲ. ಅಷ್ಟು ಕಂಫರ್ಟಬಲ್ ಆಗಿದೆ. ಅಂದರೆ ಲೈಕ್ ಸ್ವಲ್ಪ ಇಟ್ ವಾಸ್ ಬಿಟ್ ಪ್ರೈಸಿ, ಬಟ್ ಏನು ಹೇಳ್ತಾ ಇದೆಯಲ್ಲ, ಕಂಫರ್ಟು ಮತ್ತು ಕ್ವಾಲಿಟಿಗೆ ಇಟ್ಸ್ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ಇಷ್ಟೊತ್ತು ನಾನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಾನು ತೋರಿಸ್ದೆ. ಈಗ ನನ್ನ ಫ್ರೆಂಡ್ಸ್ ಹೆಂಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಈ ಸ್ಕರ್ಟ್ ಕ್ವಾಡ್ ಸೆಟ್. ಇದನ್ನು ಆ್ಯಕ್ಚುಲಿ ನಾನು ನನ್ನ ಬರ್ಡೇ ಡಿನ್ನರ್ಗೆ ಹಾಕೊಂಡಿದ್ದೆ. ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅಕಸ್ಮಾತ್ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಡೂ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್, ಬಿಕಾಸ್ ನಾನಲ್ಲೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇದು ಬಂದುಬಿಟ್ಟು ಬ್ರ್ಯಾಂಡ್ ಬಂದುಬಿಟ್ಟು ಜಿಂಜರ್. ಇಟ್ಸ್ ಫ್ರಮ್ ಅ ಲೈಫ್ ಸ್ಟೈಲ್ ಗೈಸ್. ಕ್ವಾಲಿಟಿ ತುಂಬಾ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಇದು ಟಾಪ್ ಬಂದುಬಿಟ್ಟು ಹಾಲ್ಟರ್ ನೆಕ್ ಇದೆ, ಜಸ್ಟ್ ಇದನ್ನು ಈ ಥರ ಹಾಕೊಳ್ಳೋದು. ಆ್ಯಂಡ್ ಬ್ಯಾಕ್ ಸೈಡ್ ಬಂದುಬಿಟ್ಟು ಫುಲ್ ಬ್ಯಾಕ್ಲೆಸ್ ಇದೆ. ಆ್ಯಂಡ್ ಸ್ಕರ್ಟ್ ಬಂದುಬಿಟ್ಟು ಇಟ್ಸ್ ಅ ಪೆನ್ಸಿಲ್ ಸ್ಕರ್ಟ್, ಇಟ್ಸ್ ಅ ಫುಲ್ ಲೆಂತ್ ಸ್ಕರ್ಟ್. ಒನ್ ಸೆಕೆಂಡ್, ಇಟ್ಸ್ ಅ ಫುಲ್ ಲೆಂತ್ ಸ್ಕರ್ಟ್. ಬ್ಯಾಕ್ ಸೈಡಲ್ಲಿ ಈ ಥರ ಕಟ್ ಕೊಟ್ಟಿದ್ದಾರೆ. ಈ ಕಟ್ ಕೊಟ್ಟಿಲ್ಲ ಅಂದಿದ್ರೆ ವಾಕ್ ಮಾಡೋದು ತುಂಬಾ ಕಷ್ಟ ಆಗಿರ್ತಾ ಇತ್ತು. ಆ್ಯಂಡ್ ಇಟ್ಸ್ ಇನ್ ಅ ಕಾಂಬಿನೇಷನ್ ಆಫ್ ಬ್ಲ್ಯಾಕ್ ಆ್ಯಂಡ್ ವೈಟ್. ನಾನು ಹೇಳೋದ್ನಲ್ಲ, ತುಂಬ ಜನ ನನ್ನ ಫ್ರೆಂಡ್ಸ್ ಏನು ಅಂದ್ಕೊಂಡಿದ್ದಾರೆ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಈಸ್ ಮೈ ಫೇವ್ರೇಟ್ ಕಲರ್ ಅಂತ ಅಂದ್ಕೊಂಡಿದ್ದಾರೆ. ಮೇ ಬಿ ಬಿಕಾಸ್ ಆಫ್ ದ್ಯಾಟ್ ದೇ ಹ್ಯಾವ್ ಚೋಸ್ ದಿಸ್, ಬಟ್ ಐ ರಿಯಲಿ ಲವ್ ದ ಕಾಂಬಿನೇಷನ್ ಆಫ್ ದಿಸ್ ಡ್ರೆಸ್. ಆ್ಯಂಡ್ ದ ನೆಕ್ಸ್ಟ್ ಗಿಫ್ಟ್ ನನಗೇನು ಸಿಕ್ಕಿದ್ದು ಅಂದರೆ ನನ್ನ ಕೊಲೀಗ್ ನನಗೆ ಗಿಫ್ಟ್ ಕೊಟ್ಟಿರೋದು. ಇಟ್ಸ್
ಗ್ವಾಷಾ ನಾನು ಆಲ್ರೆಡಿ ಓಪನ್ ಮಾಡಿಬಿಟ್ಟು ನೋಡಿದ್ದೀನಿ, ಅದಕ್ಕೋಸ್ಕರ ಇದು ಗ್ವಾಷಾ ಬ್ರಷ್. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಇದು ತುಂಬಾ ವೈರಲ್ ಆಗಿದ್ದಂಥ ಬ್ರಷು. ಲೈಕ್ ಲಿಂಫ್ಯಾಟಿಕ್ ಡ್ರೈನೇಜ್ ಮಾಡೋದಕ್ಕೆ ಕಂಪ್ಲೀಟಾಗಿ ಈ ಥರ ಮಾಡಿದ್ರೆ ನಮ್ಮ ಡೈಲಿ ಮಾಡೋದ್ರಿಂದ ಲಿಂಫ್ಯಾಟಿಕ್ ಡ್ರೈನ್ ಆಗುತ್ತೆ. ಸೊ ದಟ್ ನಮ್ಮದು ಫೇಸ್ನ ಲಿಫ್ಟ್ ಮಾಡ್ಬೋದು ಅಂತ ಅದಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ನಾನು ಇದನ್ನು ಯೂಸ್ ಮಾಡಿಬಿಟ್ಟು ಇದ್ರದ್ದು ರಿವ್ಯೂನ ಕೂಡ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್, ನಾನು ಅವ್ರಿಗೆ ಹೇಳ್ತಾ ಇದ್ದೆ ಈ ಥರ ಟ್ರಿಪ್ಪೆಲ್ಲ ಹೋಗ್ಬೇಕಾದ್ರೆ ನನಗೆ ಐಟಮ್ಸ್ನ ಇಟ್ಕೊಂಡು ಹೋಗೋಕೆ ಕಷ್ಟ ಆಗ್ತಾ ಇದೆ, ಬ್ರಷು ಸೋಪು ಅದನ್ನೆಲ್ಲ ಇಟ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಶಿ ವೆಂಟ್ ಆ್ಯಂಡ್ ಸರ್ಚ್ ಫಾರ್ ದ ಥಿಂಗ್ಸ್ ಆ್ಯಂಡ್ ಶಿ ಬಾಟ್ ದಿಸ್. ಇದಕ್ಕೆ ನೀವು ಈಸಿಯಾಗಿ ಈ ಥರದ್ದನ್ನ ನಾವು ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ ಇಟ್ಕೊಂಡು ಈಸಿ ಆಗುತ್ತೆ. ಲೈಕ್ ವೆಟ್ ಆಗಿರೋ ಬ್ರಷು ಸೋಪು ಎಲ್ಲದನ್ನು ನಾವು ಇದರಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಬೋದು ಗೈಸ್. ಆ್ಯಂಡ್ ಇನ್ನೂ ಎಷ್ಟೊಂದು ಕೊಟ್ಟಿದ್ದಾರೆ. ಇನ್ನೊಂದು ಬಂದುಬಿಟ್ಟು ಇವನ್ ದೋ ಶಿ ಹ್ಯಾಸ್ ಗಿವನ್ ಮೀ ಬ್ರಷ್ ಗ್ವಾಷಾ ಕೊಟ್ಟಿದ್ರು ಕೂಡ ಸ್ಟೋನ್ ಗ್ವಾಷಾನ ಕೊಟ್ಟಿದ್ದಾರೆ. ಆ್ಯಂಡ್ ಫೇಸ್ ರೋಲರ್ನ ಕೂಡ ಮಸಾಜರ್ನ ಕೂಡ ಕೊಟ್ಟಿದ್ದಾರೆ. ಈ ಥರ ಮಸಾಜ್ ಮಾಡ್ಕೊಳ್ಳೋದು ಡೈಲಿ ಮಾಡ್ತಾ ಇದ್ದಾರೆ, ನಿಮ್ಮ ಫೇಸ್ಗೂ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಆ್ಯಂಡ್ ಇಟ್ ಇಸ್ ನೈಸ್ ಸಮಥಿಂಗ್ ಯು ಆರ್ ಡೂಯಿಂಗ್ ಟು ಯುವರ್ ಫೇಸ್ ಅನ್ನೋದು ನಿಮಗೂ ಅನಿಸ್ತಾ ಇರುತ್ತೆ. ತುಂಬಾ ಕೋಲ್ಡ್ ಆಗಿದೆ ಈ ಸ್ಟೋನ್ ಆ್ಯಕ್ಚುಲಿ. ಕ್ಯಾನ್ ಸಿ ದಿಸ್ ಇಸ್ ಅ ಗ್ವಾಷಾ ಬ್ರಷ್ ಆ್ಯಂಡ್ ದಿಸ್ ಇಸ್ ಅ ಮಸಾಜರ್. ಆ್ಯಂಡ್ ಇನ್ನೊಂದೇನೋ ಕೊಟ್ಟಿದ್ದಾರೆ, ಐ ಡೋಂಟ್ ನೋ ವಾಟ್ ಇಸ್ ದಿಸ್. ಆಗಲೇ ಹೇಳಿದ್ನಲ್ಲ, ಓಕೆ, ದಟ್ ವಾಸ್ ಫಾರ್ ಅ ಬ್ರಷ್ ಆ್ಯಂಡ್ ದಿಸ್ ವಾಸ್ ಫಾರ್ ಅ ಸೋಪ್. ಇದರಲ್ಲಿ ನೀವು ಆರಾಮಾಗಿ ಟ್ರಾವೆಲ್ ಮಾಡಬೇಕಾದ್ರೆ ಸೋಪ್ನೆಲ್ಲನೂ ಸ್ಟೋರ್ ಮಾಡ್ಕೊಂಡು ಹೋಗ್ಬೋದು. ನಾನು ಅವ್ರ ಹತ್ರ ತುಂಬ ಹೇಳಿದ್ದೆ ಈ ಥರ ಸೋಪ್ನ ಸ್ಟೋರ್ ಮಾಡೋದು ಆ್ಯಂಡ್ ಬ್ರಷ್ನ ತೊಗೊಂಡು ಹೋಗೋದು ಎಲ್ಲದನ್ನು ಸ್ಟೋರೇಜ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ, ಆ ಥರ ಐಟಮ್ಸ್ನ ಕೂಡ ತೊಗೊಂಡು ಇಟ್ಕೋಬೇಕು ಅಂತ. ಸೊ ಶಿ ಥಾಟ್ ದೋಸ್ ಥಿಂಗ್ಸ್ ಇನ್ ಹರ್ ಮೈಂಡ್ ಆ್ಯಂಡ್ ಬಾಟ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಐಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಇದನ್ನಂತೂ ಹೇಳಲೇಬೇಕು, ನನ್ನ ಬರ್ಡೇ ದಿವಸ ತುಂಬ ಅಂದರೆ ತುಂಬಾ ವಿಶಸ್ ನಾನು ರಿಸೀವ್ ಮಾಡಿದೆ ನಿಮ್ಮ ಕಡೆಯಿಂದ. ಕಮೆಂಟ್ ಸೆಕ್ಷನಲ್ಲಿ ಆಗಿರ್ಬೋದು, ಇನ್ನೂ ಸ್ವಲ್ಪ ಜನ ನಿಮ್ಮ ಟೈಮ್ನ ನನಗೆ ಅಂತ ಕೊಟ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಬಂದು ವಿಶ್ ಮಾಡಿದ್ರೆ ಇಷ್ಟೊಂದು ಮೆಸೇಜ್ನ ನಾನು ರಿಸೀವ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ಲೈಕ್ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸಿಂದಂತೂ ಎಕ್ಸ್ಪೆಕ್ಟ್ ಮಾಡಿದೆ ಅಷ್ಟೆಲ್ಲ ಬರುತ್ತೆ ಅಂತ. ಬಟ್ ನಿಮ್ಗಳದ್ದು ಕಮೆಂಟ್, ಐ ಮೀನ್ ನಿಮ್ಗಳದ್ದು ಕಮೆಂಟ್ ಆಗಿರಲಿ, ನಿಮ್ಮದು ಪರ್ಸ್ನಲ್ ಮೆಸೇಜ್ ಆಗಲಿ ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಯಿತು. ಐಮ್ ಲೈಕ್ ಹೆಂಗೆ ಅನಿಸ್ತಾ ಇದೆ ಅಂದರೆ ಒಂದು ಫ್ಯಾಮಿಲಿ ಥರ ನಾವು ಗ್ರೋ ಆಗ್ತಾ ಇದ್ದೀವಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಈ ಥರ ಒಂದು ಕನೆಕ್ಷನ್ ನಿಮ್ಮ ಜೊತೆ ಬಿಲ್ಡ್ ಆಗ್ತಾ ಇರೋದು. ಐ ಹೋಪ್ ಇದೇ ಥರ ನಮ್ಮದು ಕನೆಕ್ಷನ್ ಏನಿದೆಯೋ ಅದು ಇನ್ನೂ ಬಿಲ್ಡ್ ಆಗಲಿ ಆ್ಯಂಡ್ ಡೇ ಬೈ ಡೇ ಇನ್ನೂ ಜಾಸ್ತಿ ಗ್ರೋ ಆಗ್ತಾ ಹೋಗಲಿ, ನಮ್ಮ ಫ್ಯಾಮಿಲಿಗೆ ಇನ್ನೂ ಜಾಸ್ತಿ ಜನ ಬರಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್.